ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ನಾವು KE-CSET 2025ರಲ್ಲಿ ನಡೆಸಿದಂತಹ ಪೇಪರ್ 1 ಟೀಚಿಂಗ್ ಎಪ್ಟಿಟ್ಯೂಡ್ನಲ್ಲಿ ಬರುವಂತಹ ಮ್ಯಾಥ್ಸ್ ಮತ್ತು ರೀಸನಿಂಗ್ ಬಗ್ಗೆ ನಾವು ಕಲಿಯೋಣ. ಬನ್ನಿ ನೋಡಿ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ, ಇಫ್ ಆನ್ ಎ ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್ THR-EAT, ಇದನ್ನು ಏನು ಅಂತ ಬರೆದಿದ್ದಾನೆ? RHTEE ಬರೆದಿದ್ದಾನೆ ಸ್ನೇಹಿತರೆ. ನೆಕ್ಸ್ಟ್, ದೆನ್ ಹೌ ವಿಲ್ PER-RLY ಇದನ್ನು ಹೇಗೆ ಬರೆಯಬಹುದು ಎಂಬುದನ್ನು ತಿಳಿಸಿ ಅಂತ ಕೇಳಿದ್ದಾನೆ. ನೋಡಿ ಫ್ರೆಂಡ್ಸ್, THR-EAT ಇದನ್ನು ಎರಡು ಭಾಗ ಮಾಡಿ ಫ್ರೆಂಡ್ಸ್. ಎರಡು ಭಾಗ ಮಾಡಿದರೆ ಇದನ್ನೇ ಉಲ್ಟಾ ಮಾಡಿದ್ದಾನೆ ಫ್ರೆಂಡ್ಸ್. RHT ಉಲ್ಟಾ ಮಾಡಿ ಬರೆದಿದ್ದಾನೆ ಫ್ರೆಂಡ್ಸ್. ನೆಕ್ಸ್ಟ್, ಇದನ್ನು ಉಲ್ಟಾ ಮಾಡಿ TAE ಎರಡು ಭಾಗ ಮಾಡಿದರೆ ಫ್ರೆಂಡ್ಸ್, THR ಅನ್ನು ಉಲ್ಟಾ ಮಾಡಿದರೆ RHT TAE. ಅದೇ ರೀತಿ ಫ್ರೆಂಡ್ಸ್, ಏನಂತ ಬರೀ ಅಂತ ಹೇಳಿದ್ದಾನೆ? ಇದನ್ನು ಉಲ್ಟಾ ಮಾಡಿ ಬರೆಯಂತೆ ಎರಡು ಭಾಗ ಮಾಡಿ ಫ್ರೆಂಡ್ಸ್. PER ಇದನ್ನು AEP. ನೆಕ್ಸ್ಟ್ ಫ್ರೆಂಡ್ಸ್, ಇದನ್ನು ಉಲ್ಟಾ ಮಾಡಿ YLR ಏನಾಗುತ್ತೆ ಫ್ರೆಂಡ್ಸ್? AEPYLR ಆಪ್ಷನ್ 3 ಸರಿಯಾದ ಉತ್ತರ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದರಲ್ಲಿ ಈ ಕ್ವಶನಲ್ಲಿ a library has on average 400 visitors on Sunday. In other visitors days 100. ಏನಂತ ಕಂಡಿಡಿ ಅಂತ ಹೇಳಿದಾನೆ ಫ್ರೆಂಡ್ಸ್? ದ ಎವರೇಜ್ ನಂಬರ್ ಆಫ್ ವಿಸಿಟರ್ ಫೋರ್ ಡೇ ಮಂತ್ ಆಫ್ 30 days ಬಿಗಿನಿಂಗ್ ವಿತ್ ಎ ಸಾಟರ್ಡೆ ಈಸ್ ಬಿಗಿನಿಂಗ್ ಅಂತ ಹೇಳಿದಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟೋಟಲ್ 1 ಮಂತಲ್ಲಿ 30 days. ಸಾಟರ್ಡೆ ಏನಂತ ಹೇಳಿದ್ದಾನೆ? ಬಿಗಿನಿಂಗ್ ಅಂತ ಹೇಳಿದ್ದಾನೆ ಫ್ರೆಂಡ್ಸ್. ಸಾಟರ್ಡೆ ಈಸ್ ಬಿಗಿನಿಂಗ್. ನೆಕ್ಸ್ಟ್, 1 ಮಂತಲ್ಲಿ ಸಂಡೇ 4 ಬರುತ್ತವೆ ಫ್ರೆಂಡ್ಸ್. ಟೋಟಲ್ 30 daysನಲ್ಲಿ 4 ಸಂಡೇ ಮೈನಸ್ ಮಾಡಿದರೆ ಉಳಿದ ದಿನಗಳು 26 ಫ್ರೆಂಡ್ಸ್. ಹಾಗಾದರೆ ಏನಂತ ಹೇಳಿದ್ದಾನೆ? 400 ವಿಸಿಟರ್ಸು ಸಂಡೇ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ದಾನೆ ಫ್ರೆಂಡ್ಸ್. ಹಾಗಾಗಿ 400 ವಿಸಿಟರ್ಸ್ ಇಂಟು 4 ಅಂದರೆ ಈ 4 1 ಮಂತ್ನಲ್ಲಿ 4 ಸಂಡೇ ಬರುತ್ತೆ ಫ್ರೆಂಡ್ಸ್. ಇದನ್ನು ಇಂಟು ಮಾಡಿದರೆ 600 ವಿಸಿಟರ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಅದರ್ ಡೇಸ್ 26 ಅಂದರೆ ಒಂದು ತಿಂಗಳಲ್ಲಿ 30 ದಿನದಲ್ಲಿ 4 ಸಂಡೇ ಕಳೆದರೆ 26 days ಆಯಿತು. ಆ 26 days ಅದರ್ ಡೇಸ್ ಫ್ರೆಂಡ್ಸ್. 100 ಇಂಟು ವಿಸಿಟರ್ಸ್ 26 days ಎಷ್ಟಾಯಿತು ಫ್ರೆಂಡ್ಸ್? 2600. ಟೋಟಲ್ ಎಷ್ಟಾಯಿತು ಫ್ರೆಂಡ್ಸ್? 4200. ಏನೊಂದು ಕಂಡಿಡಿ ಅಂತ ಹೇಳಿದ್ದಾನೆ ಫ್ರೆಂಡ್ಸ್? ಎವರೇಜ್ ಕಂಡಿಡಿ ಅಂತ ಹೇಳಿದ್ದಾನೆ. 4200 visitors divided by
30 days. ಈ ಜೀರೋ ಕ್ಯಾನ್ಸಲ್ ಫ್ರೆಂಡ್ಸ್. 3 1 3 1 3 4 12 ಫ್ರೆಂಡ್ಸ್. 0 ಟೋಟಲ್ ಎವರೇಜ್ 140 ಫ್ರೆಂಡ್ಸ್. ಆಪ್ಷನಲ್ಲಿ ಎ ಆಪ್ಷನು ರಾಂಗ್ ಇದೆ, ಬಿ ಆಪ್ಷನು ರಾಂಗ್ ಇದೆ ಫ್ರೆಂಡ್ಸ್, ಸೆಕೆಂಡ್ ಆಪ್ಷನು ರಾಂಗು, ಫೋರ್ತ್ ಆಪ್ಷನು ರಾಂಗ್ ಇದೆ. ಹಾಗಾಗಿ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ ಫ್ರೆಂಡ್ಸ್. ಆದರೆ ಸರಿಯಾದ ಉತ್ತರ 140. ನೆಕ್ಸ್ಟ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಕ್ವಶನಲ್ಲಿ ನಮಗೆ ನಂಬರ್ ಸಿರೀಸ್ ಅಂತ ಕೇಳಿದಾನೆ. ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ಸಿರೀಸ್ ಕೇಳಿದಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ZBIJ, WDKL, TGMN, ನೆಕ್ಸ್ಟ್ ಫ್ರೆಂಡ್ಸ್ QKOP. ನೋಡಿ ಫ್ರೆಂಡ್ಸ್, ಈ ಜಡ್ನಿಂದ ಈ ಡಬ್ಲ್ಯೂಗೆ ಎಷ್ಟು ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್? 3 ಅಕ್ಷರ ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಫ್ರೆಂಡ್ಸ್, ಡಬ್ಲ್ಯೂ ಇಂದ ಟಿ ಇಲ್ಲಿ 3 ಅಕ್ಷರ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಟಿ ಇಂದ ಕ್ಯೂಗೆ 3 ಅಕ್ಷರ ಡಿಫ್ರೆನ್ಸ್ ಇದೆ. ಅದೇ ರೀತಿ ಕ್ಯೂ ಇಂದ 3 ಅಕ್ಷರ ಡಿಫ್ರೆನ್ಸ್ ಎನ್ ಬರ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಬಿ ಇಂದ ಡಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್? 2 ಅಕ್ಷರ ಪ್ಲಸ್ ಮಾಡಿ. ಡಿ ಇಂದ ಜಿ ಇಂದ ಕೆ ಇಂದ 2 ಅಕ್ಷರ, ಕೆ ಇಂದ ಇಲ್ಲಿ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಫ್ರೆಂಡ್ಸ್. +2 +3 +4 +5. ಕೆ ಇಂದ +5 ಮಾಡಿದರೆ ಎಷ್ಟು ಯಾವ್ದು ಬರುತ್ತಾ ಫ್ರೆಂಡ್ಸ್? ಪಿ ಲೆಟರ್ಸ್ ಬರುತ್ತೆ. ನೆಕ್ಸ್ಟ್ ಆ ಇಂದ ಕೆ ಇಂದ ಎಮ್ ಇಂದ ಓ ಇಂದ ಕ್ಯೂ. ಇಲ್ಲಿ ಏನು ಮಾಡಿದ್ದಾನೆ ಫ್ರೆಂಡ್ಸ್? +2 +2 +2. ಹಾಗಾಗಿ ಕ್ಯೂ ಬರುತ್ತದೆ ಆನ್ಸರ್. ನೆಕ್ಸ್ಟ್ ಫ್ರೆಂಡ್ಸ್, JLMP. ಇಲ್ಲಿ ಏನು ಮಾಡಿದ್ದಾನೆ ಫ್ರೆಂಡ್ಸ್? +2 +2 +2 +2 ಮಾಡ್ಕೋತಾ ಬಂದಿದ್ದಾನೆ. ಹಾಗಾಗಿ ಜೆ ಇಂದ +2 ಮಾಡಿದರೆ ಎಲ್ ಬರ್ತದೆ, ಎಲ್ ಇಂದ +2 ಮಾಡಿದರೆ ಎನ್ ಬರುತ್ತೆ, ಎನ್ ಇಂದ +2 ಮಾಡಿದರೆ ಪಿ ಬರುತ್ತೆ, ಪಿ ಇಂದ +2 ಮಾಡಿದರೆ ಆರ್ ಬರ್ತದೆ ಫ್ರೆಂಡ್ಸ್. ಹಾಗೆ ಈ ಸರಿಯಾದ ಉತ್ತರ NPQR, ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಕ್ವಶನು ರೈಲ್ವೆ ಡಿಪಾರ್ಟ್ಮೆಂಟ್ ಮೇಲೆ ಬಂದಿದೆ ಫ್ರೆಂಡ್ಸ್. ಅ ಕಾರ್ ಕವರ್ಸ್ ಸರ್ಟೇನ್ ಡಿಸ್ಟೆನ್ಸ್ ಎ ಸ್ಪೀಡ್ 50 kilometers in 6 hours. To cover the same distance 4 hours, it must travel at a speed of ಅಂತ ಕೇಳಿದಾನೆ. ಸ್ಪೀಡನ್ನು ಕಂಡುಹಿಡಿ ಅಂತ ಕೇಳಿದ್ದಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಡಿಸ್ಟೆನ್ಸ್, ಸ್ಪೀಡ್, ಟೈಮ್. ಸ್ಪೀಡ್ ಎಷ್ಟಕ್ಕೆ ಹೇಳಿದ್ದಾನೆ ಫ್ರೆಂಡ್ಸ್? 50 km/h ಹೇಳಿದ್ದಾನೆ. ಟೈಮ್ ಎಷ್ಟಿದೆ ಫ್ರೆಂಡ್ಸ್? 6 hours. ನೆಕ್ಸ್ಟ್ ಸೇಮ್ ಡಿಸ್ಟೆನ್ಸ್ 4 hours. ಇದನ್ನು 4 hours ಎಷ್ಟು ಸ್ಪೀಡ್ ಓಡುತ್ತದೆ ಅಂತ ಕೇಳಿದ್ದಾನೆ ಫ್ರೆಂಡ್ಸ್. ನ್ಯೂಸ್ ಟೈಮ್ ಎಷ್ಟಿದೆ ಫ್ರೆಂಡ್ಸ್? 4 hours. ಸ್ಪೀಡ್ ಕಂಡುಹಿಡಬೇಕು. ನ್ಯೂ ಸ್ಪೀಡ್ ಎಷ್ಟಿದೆ? ಫಾರ್ಮುಲಾ ಓಲ್ಡ್ ಸ್ಪೀಡ್ ಮೈನಸ್ ಓಲ್ಡ್ ಸ್ಪೀಡ್ ಹೋಲ್ ಇಂಟು ಬ್ರಾಕೆಟ್ ಓಲ್ಡ್ ಸ್ಪೀಡ್ ಆ್ಯಂಡ್ ನ್ಯೂ ಸ್ಪೀಡ್. ಓಲ್ಡ್ ಸ್ಪೀಡ್ ಎಷ್ಟಿದೆ ಫ್ರೆಂಡ್ಸ್? 50. ಓಲ್ಡ್ ಸ್ಪೀಡ್ ಅವರ್ಸ್ 6 hours ಡಿವೈಡ್ ಬೈ ನ್ಯೂ ಟೈಮ್ ಎಷ್ಟಿದೆ ಫ್ರೆಂಡ್ಸ್? 4 hours. ಎರಡು 2 4 2 3 6 ಫ್ರೆಂಡ್ಸ್. 50 × 3/2. 2 1 2 25 50. ಹಾಗಾಗಿ 25 3 75 km/h.
ಸರಿಯಾದ ಉತ್ತರ ಫ್ರೆಂಡ್ಸ್ ಬಿ ಆನ್ಸರ್. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದರಲ್ಲಿ ಕೋಡಿಂಗ್ ಕೇಳಿದ್ದಾನೆ. ಎ ಸರ್ಟೇನ್ ಲ್ಯಾಂಗ್ವೇಜ್ ಕಾಫಿ ಈಸ್ ರಿಟರ್ನ್ 315665 ಬರೆದಿದ್ದಾನೆ ಫ್ರೆಂಡ್ಸ್. ದೆನ್ ಹೌ ವಿಲ್ ಟಿ ರಿಟರ್ನ್ ದ ಸೇಮ್ ಲ್ಯಾಂಗ್ವೇಜ್? ನೋಡಿ ಫ್ರೆಂಡ್ಸ್, ಎ ಬಿ ಸಿ ಡಿ ಇ, ಎಗೆ ಒಂದು ಅಕ್ಷರ ಫ್ರೆಂಡ್ಸ್, ಬಿಗೆ 2ನೇ ಅಕ್ಷರ, ಸಿ 3ನೇ ಅಕ್ಷರ, ಡಿ 4ನೇ ಅಕ್ಷರ, ಇ 5ನೇ ಅಕ್ಷರ. ಅದೇ ರೀತಿ ಫ್ರೆಂಡ್ಸ್ ಪಿ ಕ್ಯೂ ಆರ್ ಎಸ್ ಟಿ, ಟಿ ಅನ್ನು 20ನೇ ಅಕ್ಷರ ಆಗಿದೆ, ಎಸ್ 19ನೇ ಅಕ್ಷರ ಆಗಿದೆ, ಆರ್ 18ನೇ ಅಕ್ಷರ ಆಗಿದೆ, ಕ್ಯೂ 17ನೇ ಅಕ್ಷರ ಆಗಿದೆ, ಪಿ 16ನೇ ಅಕ್ಷರ ಆಗಿದೆ. ಅದೇ ರೀತಿ ಕೆ ಎಲ್ ಎಮ್ ಎನ್ ಒ ಪಿ ಸೇಮ್ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಏನಂತ ಕೇಳಿದ್ದಾನೆ, ಟಿಗೆ ಅನ್ನೋ ಕೋಡ್ ಏನನ್ನು ಬರ್ಬೋದು ಅಂತ ಕೇಳಿದ್ದಾನೆ ಫ್ರೆಂಡ್ಸ್. ಟಿ ನೋಡಿ ಫ್ರೆಂಡ್ಸ್, ಎ 1ನೇ ಅಕ್ಷರ, ಅದೇ ರೀತಿ ಇ ಎಷ್ಟನೇ ಅಕ್ಷರ ಫ್ರೆಂಡ್ಸ್, 5ನೇ ಅಕ್ಷರ, ಅದೇ ರೀತಿ ಟಿ 20ನೇ ಅಕ್ಷರ, 25 ಸರಿಯಾದ ಉತ್ತರ ಆಪ್ಷನ್ 3 ಫ್ರೆಂಡ್ಸ್. ಈಸಿ ಕೇಳಿದ್ದಾನೆ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದರಲ್ಲಿ ಟ್ರಯಾಂಗಲ್ ಮತ್ತು ರೆಕ್ಟ್ಯಾಂಗಲ್ ಮತ್ತು ಸರ್ಕಲ್ ಬಗ್ಗೆ ತಿಳಿಸಿದ್ದಾನೆ. ನೋಡಿ ಫ್ರೆಂಡ್ಸ್, ಈ ಕ್ವಶನಲ್ಲಿ ದ ಟ್ರಯಾಂಗಲ್ ರೀಪ್ರೆಸೆಂಟೆಡ್, ಟ್ರಯಾಂಗಲನ್ನು ಏನನ್ನು ಸೂಚಿಸುತ್ತದೆ ಫ್ರೆಂಡ್ಸ್, ಡಾಕ್ಟರ್ಸ್. ಆ್ಯಂಡ್ ಸರ್ಕಲ್ ಏನನ್ನು ಸೂಚಿಸುತ್ತದೆ ಫ್ರೆಂಡ್ಸ್, ಪ್ಲೇಯರ್ಸ್. ಆ್ಯಂಡ್ ರೆಕ್ಟ್ಯಾಂಗಲ್ ರೀಪ್ರೆಸೆಂಟೆಡ್ ಆರ್ಟಿಸ್ಟ್, ಕಲಾವಿದರನ್ನು ಸೂಚಿಸುತ್ತದೆ ಫ್ರೆಂಡ್ಸ್. ದೆನ್ ವಿಚ್ ನಂಬರ್ ರೀಪ್ರೆಸೆಂಟೆಡ್ ಆರ್ಟಿಸ್ಟ್ ಹೂ ಆರ್ ನೈದರ್ ಪ್ಲೇಯರ್ಸ್ ಆರ್ ಡಾಕ್ಟರ್ಸ್? ಆಟಗಾರರು ಅಲ್ಲದ ಮತ್ತು ವೈದ್ಯರು ಅಲ್ಲದಂಥ ಕಲಾವಿದರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸರ್ಕಲ್ನನ್ನು ನಾವು ಏನೇನು ಸೂಚಿಸ್ತೇವೆ, ಪ್ಲೇಯರ್ಸ್. ಅದೇ ರೀತಿ ಟ್ರಯಾಂಗಲನ್ನು ನಾವು ಡಾಕ್ಟರ್ನ ಸೂಚಿಸ್ತೇವೆ. ಅದೇ ರೆಕ್ಟ್ಯಾಂಗಲನ್ನು ಆರ್ಟಿಸ್ಟ್ ಅಂತ ಸೂಚಿಸ್ತೇವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವ ಏನಂತ ಕೇಳಿದ್ದಾನೆ, ಪ್ಲೇಯರ್ಸು ಅಲ್ಲದ, ಡಾಕ್ಟರ್ಸು ಅಲ್ಲದ. ಡಾಕ್ಟರ್ಸ್ ಅಲ್ಲ ಅಂತ ಕೇಳಿದ್ದಾನೆ. 3 ಕ್ಯಾನ್ಸಲ್ ಫ್ರೆಂಡ್ಸ್, 2 ಕ್ಯಾನ್ಸಲ್, 5 ಕ್ಯಾನ್ಸಲ್, 4 ಕ್ಯಾನ್ಸಲ್ ಫ್ರೆಂಡ್ಸ್. ಅದೇ ರೀತಿ ಡಾಕ್ಟರ್ಸ್ ಅಲ್ಲ ಅಂತ ಹೇಳ. ಅದೇ ರೀತಿ ಪ್ಲೇಯರ್ಸ್ ಅಲ್ಲದ ಅಂತೆ ನಂಬರ್, ಪ್ಲೇಯರ್ಸ್ ಅಲ್ಲದ 8 ನಂಬರ್ ಕ್ಯಾನ್ಸಲ್, 7 ನಂಬರ್ ಕ್ಯಾನ್ಸಲ್, 6 ನಂಬರ್ ಕ್ಯಾನ್ಸಲ್. ಉಳಿದಿದ್ದು ರಿಮೈನಿಂಗ್ 1 ನಂಬರ್ಸ್ ಪ್ಲೇಯರ್ಸ್. ಅದು ಕಲಾವಿದರನ್ನು ಸೂಚಿಸುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದು ಡೈರೆಕ್ಷನ್ ಮೇಲೆ ಕೇಳಿದ್ದಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎ ಪೊಲೀಸ್ ಮ್ಯಾನ್ ಗೋಸ್ 20 ಕಿಲೋಮೀಟರ್ ಈಸ್ಟ್, ಪೂರ್ವಕ್ಕೆ ಹೋಗುತ್ತಾನೆ. ನೆಕ್ಸ್ಟ್ ಆ್ಯಂಡ್ ದನ್ ಟರ್ನಿಂಗ್ ದ ಸೌತ್ ಗೋಸ್ 30 ಕಿಲೋಮೀಟರ್, ಏನು ಸೌತ್ಗೆ ದಕ್ಷಿಣಕ್ಕೆ 30 ಕಿಲೋಮೀಟರ್ ಬರ್ತಾನೆ ಫ್ರೆಂಡ್ಸ್. ನೆಕ್ಸ್ಟ್ ಅಗೇನ್ ಟರ್ನ್ಸ್ ಈಸ್ ಲೆಫ್ಟ್ ಆ್ಯಂಡ್ ಗೋಸ್ ಟು 10 ಕಿಲೋಮೀಟರ್ಸ್. ಎ ಫೇರ್ ಈಸ್ ದ ಫ್ರಾಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಮೊದಲನೇ ಹಂತದ ಇಲ್ಲಿರುತ್ತೆ ಫ್ರೆಂಡ್ಸ್, ಪೂರ್ವಕ್ಕೆ 20 ಕಿಲೋಮೀಟರ್ ಹೋಗ್ತಾನೆ ಫ್ರೆಂಡ್ಸ್, 20 ಕಿಲೋಮೀಟರ್ಸ್. ನೆಕ್ಸ್ಟ್ ಸೌತಿಗೆ 30 ಕಿಲೋಮೀಟರ್ಸ್ ಬರ್ತಾನೆ ಫ್ರೆಂಡ್ಸ್. ನೆಕ್ಸ್ಟ್ ಅಗೇನ್ ಟರ್ನ್ಸ್ ಲೆಫ್ಟ್ ಗೋಸ್ ಟು 10 ಕಿಲೋಮೀಟರ್ಸ್. ನೋಡಿ ಫ್ರೆಂಡ್ಸ್, ಅಗೇನ್ ಟರ್ನ್ಸ್ 10 ಕಿಲೋಮೀಟರ್ಸ್. ಏನೇನು ಕಂಡುಹಿಡಿದ ಅಂತ ಹೇಳಿದ್ದಾನೆ ಫ್ರೆಂಡ್ಸ್, ಹೌ ಫೇರ್ ಈಸ್ ಫ್ರಾಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ ಅಂತ ಕೇಳಿದ್ದಾನೆ. ಈ 30 ಕಿಲೋಮೀಟರ್ ಫ್ರೆಂಡ್ಸ್, ಈ 10 ಕಿಲೋಮೀಟರ್ಸ್ ಫ್ರೆಂಡ್ಸ್. ಟೋಟಲ್ ಸ್ಟಾರ್ಟಿಂಗ್ ಪಾಯಿಂಟ್ ಎಷ್ಟಾಗುತ್ತೆ ಫ್ರೆಂಡ್ಸ್, ಇಲ್ಲಿಂದ 30 ಕಿಲೋಮೀಟರ್ಸ್.
ಆಪ್ಷನ್ ದಿ ಆನ್ಸರ್ ಆಪ್ಷನ್. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.